ಓಕೆ. ನಾನು ಪ್ರೊಫೆಸರ್ ಜಿ.ಎ. ತಿಗಡಿ, ಧಾರವಾಡದಿಂದ ವಚನ ಮಂದಾರ ವೇದಿಕೆಯ ಮೂಲಕ ಅಂಬಿಗರ ದಿಟ್ಟ ಗ್ರಾಚಾರಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಒಂದು ವಚನವನ್ನು ತೆಗೆದುಕೊಂಡು ಅಂಬಿಗರ ಚೌಡಯ್ಯನವರು ಹೇಗಿದ್ರು ಅನ್ನೋದರ ಕುರಿತು ಈ ವಚನದ ಮೂಲಕ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ದಿಟ್ಟ ಗಣಾಚಾರಿ ಸಂಪ್ರದಾಯದಲ್ಲಿ ನಿಜವಾಗಿ ಕೂಡ ಅಂಬಿಗರ ಚೌಡಯ್ಯನವರ ಹೆಸರು ವೀರಗಂಟೆ ನಮ್ಮ ಮಡಿವಾಳ ಮಾಚಿದೇವರಿಗಿಂತಲೂ ಕೂಡ ಜನಮಾನಸದಲ್ಲಿ ಅಚ್ಚೊಳೆಯದೆ ಉಳಿದಿರತಕ್ಕಂತ ಹೆಸರು. ಶರಣ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾದ ನಂಬಿಕೆ ಆಚರಣೆಗಳನ್ನ ಯಾವುದೇ ಎಗ್ಗಿಲ್ಲದೆ ಪ್ರತಿಭಟಿಸ್ತಕ್ಕಂಥ ಪ್ರತಿಕ್ರಿಯಿಸ್ತಕ್ಕಂಥ ತೀಕ್ಷ್ಣವಾಗಿ ಅವ್ರ ಮೇಲೆ ಹರಿಹಾಯ್ತಕ್ಕಂತಹ ನಿಜ ಶರಣ ಅಂಬಿಗರ ಚೌಡಯ್ಯನವರು. ಅವರ ಒಂದು ವಚನ ಹೀಗಿದೆ: ಆರೈಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಆರೈಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ, ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿದಾತಗೋ ಇದ ನಾನರಿಯೆ ನೀ ಹೇಳು ಎಂದ ಅಂಬಿಗರ ಚೌಡಯ್ಯ. ವಚನ ಮೇಲ್ನೋಟಕ್ಕೆ ತುಂಬಾ ಸರಳ ಇದೆ, ಅರ್ಥಪೂರ್ಣವಾದಂತಹ ಮಾತುಗಳನ್ನ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಉದಾಹರಣೆಯನ್ನು ತೆಗೆದುಕೊಳ್ತಾರೆ, ನಿದರ್ಶನ. ಮತ್ತು ನಾವು ನಿತ್ಯವೂ ಮಾಡತಕ್ಕಂತಹ ಈ ಪೂಜಾ ಅಂದ್ರೆ ಸ್ಥಾವರ ಪೂಜೆಯ ವಿಧಿವಿಧಾನಗಳನ್ನೇ ಇಲ್ಲಿ ತಗೊಂಡಿದ್ದಾರೆ. ವಚನ ಹೇಳ್ತದ, ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾರೋ ಬಿತ್ತಿ ಬೆಳೆಸಿದ ಹೂವಿನ ಗಿಡದಲ್ಲಿನ ಹೂಗಳನ್ನು ಕೊಯ್ದು ತಂದು, ಊರಿನ ಜನರೆಲ್ಲರೂ ಸೇರಿ ಕಟ್ಟಿಸಿರುವ ಕೆರೆಯ ನೀರನ್ನು ತಂದು ನಾನು ಪೂಜಿಸುತ್ತಿದ್ದೇನೆ. ನಾನು ಪೂಜಿಸುತ್ತಿದ್ದೇನೆ ಎಂದು ನೀವೆಲ್ಲ ನೋಡಿರೆಂದು ನಾಡಿನ ಜನತೆಗೆ ಹೇಳುತ್ತಾ ಪೂಜಿಸಿದರೆ ಆ ಪೂಜೆಯಿಂದ ಲಭಿಸುವ ಪುಣ್ಯದ ಫಲ ಯಾರಿಗೆ? ಹೂವಿಗೋ, ಕೆರೆಯ ನೀರಿಗೋ, ಇಡೀ ನಾಡಿಗೋ, ಅಥವಾ ಪೂಜಿಸಿದಾತನಿಗೋ ಎಂಬ ಪ್ರಶ್ನೆಗಳು ಬಹುಶಃ ಅವರ ಮನಸ್ಸಿನಲ್ಲಿ ಎದ್ದಿರಬೇಕು ಎಂದು ಸಂದೇಹಿಸಿ ನಿರುತ್ತರರಾದಂತಹ ಅಂಬಿಗರ ಚೌಡಯ್ಯನವರು ಅವರಿಗೆ ಹೊಳಿಲಿಲ್ಲ, ಯಾರಿಗೆ ಸೇರ್ಬೇಕಿದು ಪುಣ್ಯ ಅಂತ. ಇದನ್ನು ನಾನರಿಯಲಾರೆ, ಇದನ್ನು ನಾನರಿಯೇನೋ, ನೀನೇ ಇದಕ್ಕೆ ಸಮಾಧಾನ ಹೇಳಬೇಕು ಅಂತ ತಿಳಿದುಕೊಂಡು ತಮ್ಮ ಆರಾಧ್ಯ ದೈವನಲ್ಲಿ ಬೇಡಿಕೊಳ್ತಾರೆ. ಸ್ಥಾವರ ಮತ್ತು ಪೂಜೆಗಳನ್ನ ನಿರಾಕರಿಸಿದ ಶರಣರು ಭಕ್ತ ಮತ್ತು ಭಗವಂತನ ನಡುವಿನ ದಲ್ಲಾಳಿಗಳನ್ನ ನಿರಾಕರಿಸಿದವರು, ಅವರಿಂದ ಶೋಷಣೆಗೊಳಗಾದವರನ್ನೂ ಕೂಡ ರಕ್ಷಿಸಿದವರು. ಸ್ಥಾವರ ದೇವರುಗಳ ಬಾಹ್ಯಾಡಂಬರ ಪೂಜೆಯನ್ನ ನಿರಾಕರಿಸಿದ ಚೌಡಯ್ಯ ಅದರ ವ್ಯರ್ಥತೆಯನ್ನ ಈ ವಚನದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಯಾವುದನ್ನು ಪೂಜಿಸಬೇಕು, ಯಾರನ್ನು ಪೂಜಿಸಬೇಕು ಎಂಬುದನ್ನು ಅರಿಯದ ಲೋಕದ ಜನರು ಒಬ್ಬರು ಮಾಡಿದ್ದನ್ನ ಇನ್ನೊಬ್ಬರು ಮಾಡಿದ್ದನ್ನ ಮತ್ತೊಬ್ಬರು ಅನುಕರಣೆ ಮಾಡಿ ನಾನಾ ವಿಧವಾಗಿ ಪೂಜಿಸುವ ಕ್ರಿಯೆಯಲ್ಲಿ ತೊಡಗುತ್ತಾ ಇದ್ದಾರೆ, ಇವತ್ತು ತೊಡಗುತ್ತಾ ಇದ್ದಾರೆ. ಅದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇವರು ಗಿಡ, ಮರ, ಕಲ್ಲು, ಲೋಹ, ಒರಳು, ಒನಕೆ ಇತ್ಯಾದಿ ವಸ್ತುಗಳನ್ನ ದೇವತೆಗಳನ್ನಾಗಿಸಿಕೊಂಡು ಪೂಜಿಸುತ್ತಾ ಬಂದಿದ್ದಾರೆ. ತಾವೇ ನಿರ್ಮಿಸಿಕೊಂಡ ಈ ವಸ್ತುಗಳು ದೇವರಾಗಲು ಸಾಧ್ಯವೇ? ಪ್ರಶ್ನೆ ಚೌಡಯ್ಯನವರನ್ನ ಕಾಡ್ತಿರ್ಬೇಕು.
ಯಾರೋ ಬಿತ್ತಿ ಬೆಳೆದ ಹೂಗಳನ್ನ ಕಿತ್ತು ತಂದು, ಯಾರೋ ನಾಡಿನ ಜನ ನಿರ್ಮಿಸಿದ ಕೆರೆಯ ನೀರನ್ನ ತಂದು ಅಭಿಷೇಕ ಮಾಡಿ ಆ ಹೂಗಳನ್ನ ಏರಿಸಿ ಪೂಜಿಸುವುದು ಸರಿಯೇ? ವೈಚಾರಿಕವಾಗಿ ಪ್ರಶ್ನಿಸಿಕೊಳ್ತಾರೆ. ಈ ರೀತಿಯಾಗಿ ಪೂಜಿಸುವುದರಿಂದ ಬರುವ ಪುಣ್ಯವಾದರೂ ಎಂತಹದು? ಯಾವ ಪುಣ್ಯ ಸಿಕ್ಕಿತು? ಒಂದು ವೇಳೆ ಅಂತಹ ಪುಣ್ಯ ಲಭಿಸಿದಲ್ಲಿ ಅದು ಯಾರಿಗೆ ಸಲ್ಲಬೇಕು? ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಪೂಜಿಸುವುದರಿಂದ ಪುಣ್ಯ ಸಿಗುತ್ತೋ ಇಲ್ವೋ ಒಂದು ಪ್ರಶ್ನೆ, ಸಿಕ್ಕರೆ ಆ ಪುಣ್ಯದ ಫಲ ಯಾರಿಗೆ? ಹೂವಿಗೆ ಸಲ್ಲಬೇಕಾ? ಒಂದು ಸಂದೇಹ. ಆ ಪೂಜಾ ಕ್ರಮವನ್ನ ತಿಳಿಸಿರತಕ್ಕಂತ ಶಾಸ್ತ್ರ ಗ್ರಂಥಗಳಿಗೆ ಸಲ್ಲಬೇಕಾ? ಒಂದು ಪ್ರಶ್ನೆ. ಕೆರೆಯ ನೀರಿಗೆ ಸಲ್ಲಬೇಕಾ? ಇನ್ನೊಂದು ಪ್ರಶ್ನೆ. ಅಥವಾ ಈ ಎಲ್ಲವನ್ನು ತೆಗೆದುಕೊಂಡು ಬಂದು ಎರವಲಾಗಿ ಪೂಜಿಸ್ತಾನಲ್ಲ ಅವನಿಗೋ? ಬಹುಶಃ ಭಗವಂತನಿಗೂ ಕೂಡ ಇದು ದ್ವಂದ್ವ ಕಾಡಿರ್ಬೇಕು ಅನ್ನೋ ಅರ್ಥದಲ್ಲಿ ಸಂದೇಹಿಸ್ತಾನೆ ನಮ್ಮ ಅಂಬಿಗರ ಚೌಡಯ್ಯ. ಅದಕ್ಕೆ ಒಂದಿಷ್ಟಾದ್ರೂ ಆಲೋಚನೆ ಮಾಡ್ಬೇಕಲ್ವೇ? ಬಹುಶಃ ಇಂಥ ಗೊಂದಲ ಅವನನ್ನ ಬಹಳ ಕಾಡಿದೆ ಅಂತ ಅನ್ಸುತ್ತೆ ಚೌಡಯ್ಯನವರನ್ನ. ಹೀಗಾಗಿ ಇದನ್ನ ನಾನರಿಯ ಭಗವಂತ, ಇದನ್ನ ನೀನೇ ತಿಳಿ ಹೇಳಿ ಮಾರ್ಗದರ್ಶನ ಮಾಡ್ಬೇಕಂತ ಬೇಡಿಕೊಳ್ತಾರೆ. ಮಾನವ ನಿರ್ಮಿತ ಈ ದೈವಗಳನ್ನು ಹೇಗೆ ಪೂಜಿಸಬೇಕೆಂದು ಶಾಸ್ತ್ರ, ಪುರಾಣ, ಪುಣ್ಯಕಥೆಗಳಲ್ಲಿ ನಮ್ಮವರು ಹೇಳುತ್ತಾ ಬಂದಿದ್ದಾರೆ. ಅಲ್ಲಿ ಹೇಳಿದಂತೆ ಪೂಜಿಸುವುದು ಸರಿಯೇ? ಸಾಂಪ್ರದಾಯಿಕವಾಗಿ ಆಚರಿಸುತ್ತಾ ಬಂದಿರುವ ಈ ತರಹದ ಪೂಜೆಗಳನ್ನು ಅನುಕರಿಸಿ ಆಚರಿಸುವುದು ಎಷ್ಟರ ಮಟ್ಟಿಗೆ ಸರಿ? ಇವುಗಳನ್ನೆಲ್ಲ ಬಹುಶಃ ಆತ ಕಲ್ಯಾಣದಲ್ಲಿ ನುಡಿದಿದ್ದಾನೆ. ಅಷ್ಟೇ ಏಕೆ, ತ್ರಿಪುರಾಂತಕ ಕೆರೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಜನರನ್ನ ಸಾಗಿಸುವ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಒಂದು ಸ್ಥಾವರ ಲಿಂಗಕ್ಕೆ ಹೋಗೋರ್ನು ಕೂಡ ಆತ ಕುರಿತು ಹೇಳ್ತಾನೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ, ಇಂತಪ್ಪ ಲೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಾಕ್ಷಯ ತೆಗೆದುಕೊಂಡು ಲೊಟಲೊಟನೆ ಬಡೆ ಎಂದಾತನೆಂಬ ಅಂಬಿಗರ ಚೌಡಯ್ಯ. ಕೊಳ್ಳಾಗ ಲಿಂಗ ಕಟ್ಟಿಕೊಂಡು ಮತ್ತೆ ಬೆಟ್ಟದ ಲಿಂಗಕ್ಕೆ ಹೋಗ್ತಾ ಇದ್ದಾರಲ್ಲ ಏನು ಅಂತ ಪ್ರಶ್ನಿಸ್ತಕ್ಕಂಥ ಛಾತಿ ನಮ್ಮ ದಿಟ್ಟ ಅಂಬಿಗರ ಚೌಡಯ್ಯನವರಿಗಿದೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಇಂತಹ ವಸ್ತುಗಳನ್ನ ಪೂಜಿಸುವುದು ಸರಿ? ಇಂತಹ ತರಹೇವಾರಿ ದೇವರುಗಳನ್ನ ಪೂಜಿಸ್ತಕ್ಕಂಥವರನ್ನ ಕುರಿತು ಅಪ್ಪ ಬಸವಣ್ಣ ಒಂದು ಮಾತು ಹೇಳ್ತಾರೆ. ಮಡಕೆ ದೈವ, ಮೊರದೈವ, ಬೀದಿಯ ಕಲ್ಲು ದೈವ, ಹನಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿನ್ನಿಲು ದೈವ ಕಾಣಿರೋ, ದೈವ ದೈವವೆಂದು ಕಾಲಿಡಲು ಇಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ. ಏಕ ದೇವೋಪಾಸನೆಯನ್ನ ಕುರಿತು ಹೇಳುವಾಗ ನಾವೇ ನಿರ್ಮಿಸಿದ ವಸ್ತುಗಳನ್ನು ದೇವರು ಅಂತ ತಿಳಿದುಕೊಂಡು ಪೂಜಿಸ್ತೀವಲ್ಲ ಅನ್ನೋ ಮಾತನ್ನ ಬಹಳ ಕಟುವಾಗಿ ಬಸವಣ್ಣವರು ಹೇಳ್ತಾರೆ. ಅಲ್ಲವರು ಕೂಡ ಅಣ್ಣನವ್ರ ಮಾತಿಗೆ ದನಿಗುಡಿಸ್ತಾ ಒಂದ್ ಮಾತು ಹೇಳ್ತಾರೆ. ವೇದ ದೈವವೆಂದು ನುಡಿವರು, ಶಾಸ್ತ್ರ ದೈವವೆಂದು ನುಡಿವರು, ಪುರಾಣ ದೈವವೆಂದು ನುಡಿವರು, ಕಲ್ಲು ದೈವವೆಂದು ನುಡಿವರು, ಕಾಷ್ಟ ದೈವವೆಂದು ನುಡಿವರು, ಪಂಚಲೋಹ ದೈವವೆಂದು ನುಡಿವರು. ಇವರೆಲ್ಲ ಸಕಲದಲಾದ ಸಂದೇಹವನೇ ಪೂಜಿಸಿ ಸತ್ತು ಹೋದರಲ್ಲ. ಇವರೆಲ್ಲ ಸಕಲದಲ್ಲಿ ಆದ ಸಂದೇಹವನೇ, ಇವರಿಗೆ ಎಷ್ಟು ದೇವರನ್ನ ಪೂಜಿಸಿದರೂ ಸಂದೇಹ ಬಿಡಲೇ ಇಲ್ಲ. ಸಂದೇಹವನೇ ಪೂಜಿಸಿ ಸತ್ತು ಹೋದರಲ್ಲ. ಸಮಸ್ತ ಪ್ರಾಣಿಗಳು ತಾಯಿಯ ನರಿಯದ ತರ್ಕಿಗಳು, ತಂದೆಯ ನರಿಯದ ಸಂದೇಹಿಗಳು. ವಚನಗಳಲ್ಲಿ ಹೇಗೆ ಮುಂದುವರೆದು ಹೋಗ್ತದ ಎನ್ನುತ್ತಾ ಎಲ್ಲ ಸಂಶಯ ಸಂದೇಹಗಳಿಗೆ ಒಳಗಾಗಿ ಸಂದೇಹವನ್ನೇ ಪೂಜಿಸುತ್ತಾ ಜೀವತೆತ್ತ ಈ ಮೂರ್ಖ ಜನರೆಲ್ಲ ಅಲ್ಲವರು ಜರೀತಾರೆ. ಪೂಜಿಸಿಕೊಳ್ಳುವ ವಸ್ತು ಅಂದ್ರೆ ದೇವರು ಹಾಗೂ ಪೂಜಿಸುವ ಭಕ್ತರ ನಡುವೆ ಪೂಜಾರಿ ಪುರೋಹಿತ ವರ್ಗವೊಂದು ಆಗಲೇ ಸೃಷ್ಟಿಯಾಗಿತ್ತು. ತಮ್ಮ ಸ್ವಾರ್ಥಕ್ಕನುಗುಣವಾಗಿ ಈ ಜನರು ಪೂಜೆಗೆ ಸಂಬಂಧಿಸಿದ ವಿಧಿ ವಿಧಾನಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿಗ್ಗಿಸಿ ಮಾರ್ಪಡಿಸಿ ಪಡಿ ಪದಾರ್ಥವನ್ನು ಧನವನ್ನು ಮನಬಂದಂತೆ ಸುಲಿಗೆ ಮಾಡುತ್ತಿದ್ದರು. ಯಾವಾಗಲೂ ಜನರನ್ನು ಭಯದ ವಾತಾವರಣದಲ್ಲಿ ಇಡುತ್ತಿದ್ದರು. ಇದಕ್ಕಾಗಿ ವಿವಿಧ ಅಭಿಷೇಕಗಳು, ಗಂಧ ಕುಂಕುಮ, ಬಿಲ್ವಾರ್ಚನೆಗಳು, ಕಲ್ಯಾಣೋತ್ಸವಗಳು,
ವಿವಿಧ ಪಲ್ಲಕ್ಕಿ ರಥೋತ್ಸವಗಳನ್ನ ಪ್ರಚುರಪಡಿಸ್ತಕ್ಕಂಥ ಕಾರ್ಯ ಬಹು ಹಿಂದಿನಿಂದಲೂ ಕೂಡ ನಮ್ಮವರಲ್ಲಿ ಬೆಳೆದು ಬಂತು. ನಮ್ಮ ಮುಗ್ಧ ಜನರು ಅದಕ್ಕೆ ಒಗ್ಗಿಕೊಂಡು ಬಿಟ್ರು. ಇದೆಲ್ಲವನ್ನ ಕಣ್ಣಾರೆ ಕಂಡಂತಹ ಶರಣರು ಮತ್ತು ಅದರಲ್ಲಿ ಈ ಗಣಾಚಾರಿ ಸಂಪ್ರದಾಯದ ಈ ಶರಣ ಬಂಧುಗಳು ಈ ದಲ್ಲಾಳಿಗಳ ಹಾವಳಿಗಳನ್ನ ತಪ್ಪಿಸ್ಲಿಕ್ಕಾಗಿನೇ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಮಾತನ್ನ ಸಾರುತ್ತಾ ಸ್ಥಾವರವನ್ನ ನಿರಾಕರಿಸ್ತಾರೆ. ಸ್ಥಾವರವನ್ನ ಹಿನ್ನೆಲೆಗೆ ತಳ್ಳಿ ಜಂಗಮವನ್ನ ಮುನ್ನೆಲೆಗೆ ತರ್ತಾರೆ. ಈ ಸಮಾಜಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದಕ್ಕ ವಿಚಾರ ಮಾಡುವಂತ ಒಂದು ಸತ್ ಪರಂಪರೆಯನ್ನ ಹಾಕಿಕೊಡ್ತಾರೆ. ಯಾಕಂದ್ರೆ ಉಳ್ಳವರು ಶಿವಾಲಯ ಮಾಡುವರು ಅನ್ನುವ ಅಪ್ಪನ ಆ ಮಾತು ಏನಿದೆಯಲ್ಲ, ಆ ಮಾತನ್ನ ಗಟ್ಟಿಯಾಗಿ ನಮ್ಮ ದಿಟ್ಟ ಶರಣ ಅಂಬಿಗರ ಚೌಡಯ್ಯನವರು ಈ ರೀತಿಯಾಗಿ ಅವರು ಹಲವಾರು ವಚನಗಳಲ್ಲಿ ಇಂಥವೆಲ್ಲ ಬರ್ತವೆ. ಈ ಆಡಂಬರದ ಪೂಜೆ, ಈ ವಿವಿಧ ದೈವಗಳ ಪೂಜೆಗಳನ್ನ ಸಾರಾಸಗಟಾಗಿ ನಿರಾಕರಿಸಿ ಅವರನ್ನ ಯಾವ್ಯಾವ ರೀತಿಯಿಂದ ದಂಡಿಸ್ಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಇವತ್ತು ಆ ಗಣಾಚಾರಿ ಸಂಪ್ರದಾಯದ ತಿಟ್ಟ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಆ ಅಂಬಿಗರ ಚೌಡಯ್ಯ ನಮಗೆ ಯಾವಾಗಲೂ ಸ್ಮರಣೆಯಲ್ಲಿರಬೇಕು, ಎಚ್ಚರಿಸ್ತಿರಬೇಕು. ಸ್ಥಾವರ ಮತ್ತು ಈ ಬಾಹ್ಯಾಡಂಬರದ ಪೂಜೆಗಳನ್ನ ಮಾಡುವಾಗ ತಪ್ಪಿಯೂ ಕೂಡ ನಾವು ಅದಕ್ಕೆ ಏನಾದರೂ ಕೂಡ ಇನ್ವಾಲ್ವ್ಮೆಂಟ್ ಅದರಲ್ಲಿ ನಾವು ತೊಡಗಿಸಿಕೊಳ್ಳುವ ಸಂದರ್ಭ ಬಂದಾಗ ನಮ್ಮ ಮುಂದೆ ನಮ್ಮ ಅಂಬಿಗರ ಚೌಡಯ್ಯನನ್ನ ಸ್ಮರಿಸಿಕೊಂಡ್ರೆ ಸಾಕು, ನಮ್ಮ ಮನದ ಆ ಅಜ್ಞಾನ ಕಾಳಿಕೆ ಕಳೆದು ಹೋಗ್ತಾ ಇದೆ. ಇಂತಹ ಅದ್ಭುತ ಶರಣ ಸಂಪ್ರದಾಯದಲ್ಲಿ ಬರುವ ನಮ್ಮ ಅಂಬಿಗರ ಚೌಡಯ್ಯ ಸದಾ ಸ್ಮರಣೀಯರು, ಸದಾ ಸ್ಮರಣೀಯರು. ಎಲ್ಲರಿಗೂ ಶರಣಾರ್ಥಿಗಳು.